ಮಹದೇವಪುರ ಕ್ಷೇತ್ರದ ಕಾವೇರಿ ನಗರ ವಾರ್ಡ್ ವ್ಯಾಪ್ತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಕೈಜೋಡಿಸುವ ಉದ್ದೇಶದಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಹಳ್ಳಿ ನಾಗೇಶ್ ತಿಳಿಸಿದರು. ನಂತರ ಮಾತನಾಡಿದ ಅವರು, ಕಾವೇರಿ ನಗರ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಬಸವಣ್ಣನಗರ, ಸೀತಾರಾಂಪಾಳ್ಯ, ಹೂಡಿ ಹಾಗೂ ಕಾವೇರಿ ನಗರ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟು ಪುಸ್ತಕ, ಪೆನ್ಸಿಲ್, ಬ್ಯಾಗ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗಿದ್ದು, ಪ್ರತಿ ವರ್ಷ ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಉರ್ದು ಶಾಲೆ, ಕಾವೇರಿ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಪ್ರೌಢಶಾಲೆ, ಕಾವೇರಿ ನಗರ ಉರ್ದು ಶಾಲೆ, ಈ ಶಾಲೆಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾದಂತಹ ನೋಟ್ಬುಕ್ಸ್ ಇರ್ಬೋದು, ಪೆನ್ನು, ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸು, ಶಾಲಾ ಬ್ಯಾಗ್ಗಳು ವಿತರಣೆ ಮಾಡೋದ್ರ ಮೂಲಕ ಏನು ಈ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಸರ್ಕಾರ ಪಠ್ಯಪುಸ್ತಕಗಳನ್ನು ಈಗಾಗಲೇ ನೀಡಿದೆ. ಅವ್ರಿಗೆ ಬೇಕಾದಂತಹ ಏನು ನೋಟ್ ಪುಸ್ತಕ ಇರ್ಬೋದು, ಇತರೆ ಕಲಿಕಾ ಸಾಮಗ್ರಿಗಳನ್ನ ಕೊಡೋದಕ್ಕೋಸ್ಕರ ಈ ಕಾವೇರಿ ನಗರ ವಾರ್ಡ್ನ ಅಧ್ಯಕ್ಷರಾದಂಥ ಚೇತನ್ ರೆಡ್ಡಿರವರು, ಹೂಡಿ ಬ್ಲಾಕ್ನ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅನಿಲ್ ಗೌಡರವರು, ಹಿರಿಯ ಕಾಂಗ್ರೆಸ್ ಮುಖಂಡರಾದಂತಹ ನಮ್ಮ ಆದಿನಾರಾಯಣ ಶೆಟ್ಟಿ ಸರ್ ಅವರು, ಅಫ್ರೋಜ್ ಪಾಷಾರವರು, ಹಾರೂನ್ ರವರು ಎಲ್ಲ ಮುಖಂಡರು ಸೇರಿಕೊಂಡು ಕಾವೇರಿ ನಗರದ ಯುವ ಮಿತ್ರರು ಸೇರಿಕೊಂಡು ಇವತ್ತು ಎಲ್ಲ ಕೂಡ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಏನಲ್ಲಿ ಮೂಲಭೂತ ಸೌಲಭ್ಯಗಳು ಏನಾದರೂ ಕುಡಿಯೋ ನೀರಿರ್ಬೋದು, ಇಲ್ಲ ಒಂದು ಪೀಠೋಪಕರಣಗಳಿರ್ಬೋದು, ಏನಾದರೂ ಅವಶ್ಯಕತೆ ಏನಾದರೂ ಇದ್ದರೆ ಅಂತೇಳಿ ಶಾಲಾ ಮುಖ್ಯೋಪಾಧ್ಯಾಯರುಗಳ ಜೊತೆ ಚರ್ಚಿಸಿ ನಾವು ಕಲಿಕಾ ಸಾಮಗ್ರಿಗಳನ್ನು ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕಾವೇರಿ ನಗರ ಏನು ಇದೆಯೋ ಇದು ಈ ಹಿಂದೆ ಸನ್ಮಾನ್ಯ ಶ್ರೀ ಎ ಕೃಷ್ಣಪ್ಪಾಜಿರವರು ಇರ್ಬೋದು, FTB ನಾಗರಾಜನವ್ರು ಇರ್ಬೋದು, ಕಾವೇರಿ ನಗರ ಯಲ್ಲಪ್ಪಣ್ಣವ್ರು ಇರ್ಬೋದು, ನಸ್ರೂರವ್ರು ಇರ್ಬೋದು, ಹಲವಾರು ಮುಖಂಡರುಗಳು ಕೂಡ ಈ ಒಂದು ಕಾವೇರಿ ನಗರ ಬಡಾವಣೆಯಲ್ಲಿ ಬಹುತೇಕ ಎಲ್ಲ ಒಂದು ಬಡ ಮತ್ತು ಮಧ್ಯಮ ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಇಂಥ ಒಂದು ಬಡಾವಣೆಗೆ ಹಲವಾರು ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟು 94C ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಇನ್ನೂ ತುಂಬ ಕುಟುಂಬಗಳಿಗೆ 94CC ಅಡಿಯಲ್ಲಿ ಹಕ್ಕುಪತ್ರಗಳನ್ನ ನೀಡಬೇಕಾಗಿದೆ. ಅದೇ ರೀತಿ ಹಲವಾರು ಕುಟುಂಬಗಳು ತುಂಬ ಹೇಳಬೇಕಾದ್ರೆ ಹೆಂಚಿನ ಮನೆ ಇದೆ, ಶೀಟ್ ಮನೆ ಇದೆ. ಅವ್ರಿಗೆ ಮುಂದಿನ ದಿನಗಳಲ್ಲೂ ಕೂಡ ಒಂದು ಸರ್ಕಾರದ ವತಿಯಿಂದ ಏನು ಅವ್ರಿಗೆ ಸವಲತ್ತುಗಳು ಸಿಗಬೇಕೋ, ಕಟ್ಟಕಡೆ ವ್ಯಕ್ತಿಗೂ ಕೂಡ ಈ ಭಾರತ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಭಾರತ ದೇಶದಲ್ಲಿ ಜೀವಿಸೋದಕ್ಕೆ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕಾದ್ರೆ ನಾವು ಕೂಡ ಬಡವರ ಬಳಿ ಹೋಗಲೇಬೇಕು. ಹೋದಾಗ ಅವರ ಸ್ಥಿತಿಗತಿಗಳನ್ನ ಅರ್ತು ಸರ್ಕಾರದಿಂದ ಸಿಗೋವಂಥ ಸವಲತ್ತುಗಳನ್ನು ಅವ್ರಿಗೆ ಒದಗಿಸ್ಕೊಟ್ಟಾಗ ಸಾಮಾಜಿಕ ನ್ಯಾಯ ಸಿಗೋವಂಥದ್ದಾಗುತ್ತೆ ಅಂತ ಹೇಳ್ತಾ, ಈ ಕಾವೇರಿ ನಗರ ಈ ಭಾಗದಲ್ಲಿ ಬರುವಂಥ ಒಂದು ಎಲ್ಲ ಜನರಿಗೂ ಕೂಡ ಪಡಿತರ ಚೀಟಿ ಇರ್ಬೋದು, ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಇದೆಯೋ DK ಶಿವಕುಮಾರ್ ಸರ್ ಅವರು ನಿನ್ನೆ ತಾನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಏನು ಈ ಬೆಂಗಳೂರು ಈಸ್ಟ್ GBA ಭಾಗಕ್ಕೆ, ಮಹದೇವಪುರ ಮತ್ತು ಕೃಷ್ಣರಾಜಪುರ ಭಾಗಕ್ಕೆ ಈ ಭಾಗದಲ್ಲಿ ಹೆಚ್ಚಿನ ರೀತಿ ಒಂದು ಸಾಫ್ಟ್ವೇರ್ ಕಂಪ್ನಿಗಳು ಈ ಭಾಗದಲ್ಲಿ ನೆಲೆಸಿವೆ. ಮೂಲಭೂತ ಸೌಲಭ್ಯಗಳಂದರೆ ಮುಖ್ಯವಾಗಿ ಜನರಿಗೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಮಳೆ ಬಂದರೆ ಚರಂಡಿ ನೀರು ಹರಿಯೋದಕ್ಕೆ ಚರಂಡಿ ಸಮಸ್ಯೆಗಳಿರ್ಬೋದು, ಹಲವಾರು ಸಮಸ್ಯೆಗಳನ್ನ ಈ ಭಾಗದಲ್ಲಿ